ನಮಸ್ಕಾರ ಕರ್ನಾಟಕ. ಇದು ಕತ್ತಲೆಯ ಜಗತ್ತು. ಇವತ್ತಿನ ಕತೆ ಕಾಶ್ಮೀರದ ಶಾಂತ ಹಿಮಾಲಯದ ಕೊಂಚ ಕಪ್ಪು ನೆನಪು. ಇದು ಕೇವಲ ಒಂದು ಊಹೆಯ ಕಥೆಯಲ್ಲ, ಬದಲಾಗಿ ಕಾಶ್ಮೀರದ ಶಾಂತ ದಡಗಳಲ್ಲಿ ಏಪ್ರಿಲ್ 22ರ ದಿನ ನಿಗೂಢತೆ ಮತ್ತು ಬದುಕುಳಿಯುತ್ತೆ. ಹಾಗಾದ್ರೆ ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ, ಶಾಂತಿಯ ತೊಡೆಯಲ್ಲಿ ಉಂಟಾದ ಕತ್ತಲೆಯ ಛಾಯೆ. ಈ ವಿಡಿಯೋದಲ್ಲಿ ನಾವು ಘಟನೆಯ ಹಿಂದಿರುವಂತಹ ಆ ಒಂದು ರಹಸ್ಯವನ್ನು ಅಥವಾ ನಿಜವನ್ನು ಅನಾವರಣ ಮಾಡುತ್ತೇನೆ. ಹಾಗಾದ್ರೆ ದಾಳಿಯ ಉದ್ದೇಶ ಏನು, ಯಾರಿಗೆ ಈ ಹೊಣೆ ಮತ್ತು ಭವಿಷ್ಯ ಹೇಗಿರುತ್ತೆ? ಕತ್ತಲೆಯ ಜಗತ್ತು ಜೊತೆ ಶಾಂತಿಯ ಶೋಧಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪಹಲ್ಗಾಮ್ ಪ್ರಕೃತಿಯ ಕನಸು, ಶಾಂತಿಯ ಸಂಕೇತ. ಹಿಮದಿಂದ ಮಡಿದಂತಹ ಬೆಟ್ಟಗಳು, ಪೈನ್ ಮರಗಳ ನಡುವಿನ ತಂಪಾದಂತಹ ಗಾಳಿ, ಇಲ್ಲಿ ನಡೆಯುವ ಕಥೆಗಳು ನಿತ್ಯವೂ ಸುಂದರವಾಗಿರುತ್ತವೆ. ಆದರೆ ಈ ಬಾರಿ ಇಲ್ಲೊಂದು ಕಹಿ ಘಟನೆಯೇ ನಡೆದಿದೆ. ಹಾಗಾದ್ರೆ ಅದು ಏನು ಸ್ನೇಹಿತರೆ? ಮಂಗಳವಾರದ ಮಧ್ಯಾಹ್ನ 2:30 ಬೈಸರನ್ ಕಣಿವೆ ಪ್ರವಾಸಿಗರಿಂದ ಕಂಗೊಳಿಸುತ್ತಿತ್ತು. ಹಿಮದ ನಡುವೆ ಕುದುರೆ ಸವಾರಿ, ಅಷ್ಟೇ ಅಲ್ಲದೆ ನಗುಗಳ ಫೋಟೋಗಳು ಎಲ್ಲವೂ ಸಹಜವಾಗಿ ಸಾಗುತ್ತಿದ್ದವು. ಆಗ ಪೈನ್ ಮರಗಳ ಮಧ್ಯದಿಂದ ಬಂದೂಕುದಾರಿಗಳು ಹೊರಬರುತ್ತಾರೆ. ಸೇನಾ ಸಮವಸ್ತ್ರದಲ್ಲಿ ನಿಜಕ್ಕೂ ಯೋಧರೇನು ಎಂಬಂತೆ ಕಾಣಿಸುತ್ತಿದ್ದರು. ಆದ್ರೆ ಅವರು ತರುತ್ತಿದ್ದದ್ದು ರಕ್ಷಣೆ ಅಲ್ಲ, ಬದಲಾಗಿ ಸಾವಾಗಿತ್ತು ಸ್ನೇಹಿತರೆ. ಅಲ್ಲಿಗೆ ಭಯೋತ್ಪಾದಕರು ಬಂದು ಅಲ್ಲಿರುವಂತಹ ಜನರಲ್ಲಿ ನೇರವಾಗಿ ಬಂದು ಕೇಳುವಂತಹ ಒಂದೇ ಪ್ರಶ್ನೆ, ನೀನು ಹಿಂದೂ ಧರ್ಮವ ಅಂತ. ಯಾಕೆಂದ್ರೆ ಅಲ್ಲಿ ಹಿಂದೂ ಧರ್ಮದವನಾಗಿದ್ರೆ ಅವನನ್ನು ನೇರವಾಗಿ ಗುಂಡಿಕ್ಕಿ ಕೊಲ್ಲುವಂತಹ ಅವರದ್ದಾಗಿರುತ್ತೆ. ಬಲಿಪಶುಗಳಲ್ಲಿ ಒಬ್ಬ ನೌಕಾಪಡೆಯ ಅಧಿಕಾರಿ ಅಲ್ಲಿರ್ತಾನೆ. ಅವನ ಹೆಸರೇ ವಿನಯ್ ನರ್ವಾಲ್. ಏಪ್ರಿಲ್ 16ರಂದು ಮದುವೆಯಾದ ಹಿನ್ನೆಲೆಯಲ್ಲಿ ಮದುವೆಯ ಮಧುಚಂದ್ರಕ್ಕೆ ಬಂದಿರ್ತಾನೆ. ಆದ್ರೆ ಮಧುಚಂದ್ರದ ವಿಧಿಯೇ ಮರ್ಮಸ್ಥಳವಾಯಿತು. ಇದೊಂದು ದಾಳಿಯಲ್ಲ ಸ್ನೇಹಿತರೆ, ಇಡೀ ಮನುಷ್ಯತ್ವದ ಮೇಲೆ ಹೊಡೆತ. ಇಸ್ಲಾಮಿಕ್ ಶ್ಲೋಕಗಳನ್ನು ಹೇಳಿಸಿ ಜಾತಿಯ ಆಧಾರದ ಮೇಲೆ ಬರ್ಬರತೆ ನಡೆಸಿದಂತಹ ಒಂದು ತಂತ್ರ. ಪ್ರತಿಯೊಬ್ಬ ಶಾಂತಿಯ ಪ್ರಿಯ ಮನುಷ್ಯ ಈ ದಾಳಿಯ ನಂತರ ಭೀತಿಯಿಂದ ಹೊರ ಹೋಗುತ್ತಾನೆ. ಆದರೆ ನಾವು ಹಂಚಿಕೊಳ್ಳಬೇಕಾದದ್ದು ಭಯವಲ್ಲ ಸ್ನೇಹಿತರೆ, ಬದಲಾಗಿ ಸತ್ಯ, ಸಹಾನುಭೂತಿ ಮತ್ತು ಶಾಂತಿಯ ಸಂಕೇತವಾಗಿರುತ್ತೆ. ಪಹಲ್ಗಾಮ್ನಲ್ಲಿ ಇನ್ನೂ ಆ ಬೆಟ್ಟಗಳ ನಡುವೆ ಕಹಿ ಸ್ಮೃತಿಗಳ ಗಾಳಿ ಬೀಸುತ್ತದೆ. ಆದರೆ ನಾವು ಈ ಘಟನೆಯನ್ನು ಮರೆತು ಬಿಟ್ಟರೆ ಮತ್ತೊಂದು ಪಹಲ್ಗಾಮ್ ಹುಟ್ಟಬಹುದು. ಈ ದೇಶ ಭಯದಿಂದ ನಡೆದು ಹೋಗಬಾರದು ಸ್ನೇಹಿತರೆ. ಈ ದೇಶ ಎಲ್ಲ ಧರ್ಮಗಳ, ಎಲ್ಲ ಸತ್ಯಗಳ ದೇಶ. ಅಂದ ಮೇಲೆ ಜೀವಹಾನಿ ಅಲ್ಲ, ಮಾನವೀಯತೆ ಉಳಿಸಲು ಬೇಕಾದಂತಹ ಒಂದು ಅಡಿಪಾಯವಾಗಿದೆ. ಆದ್ರಿಂದ ನಾ ಕೊನೆಯದಾಗಿ ಹೇಳುವುದಿಷ್ಟೇ, ಇಂತಹ ಸಂಗತಿಗಳ ಹಿಂದೆ ಸತ್ಯ ಮತ್ತು ಕಹಿಯಾದ ಹಿನ್ನೆಲೆಯನ್ನು ತಿರುವು ನೀಡುತ್ತಿರುವಂತಹ ವಿಡಿಯೋಗಳಿಗಾಗಿ ಈ ಕತ್ತಲೆಯ ಜಗತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ದಾಳಿ ಕೇವಲ ಪ್ರವಾಸಿಗರ ಮೇಲೆ ನಡೆದಂತಹ ಹಿಂಸಾತ್ಮಕ ಕೃತ್ಯವಲ್ಲ, ಇದು ಕಾಶ್ಮೀರದ ಶಾಂತಿಯ ಕನಸಿಗೆ ಬಿದ್ದ ಕಲ್ಲು ಅಂತಾನೆ ಹೇಳ್ಬೋದು. ಪ್ರತಿ ದಾಳಿಯ ಹಿಂದೆ ಕೂಡ ನಿಶಾನ ಅಥವಾ ಒಂದು ತಂತ್ರ ಇದ್ದೇ ಇರುತ್ತೆ. ಆದ್ರೆ ನಾವೆಲ್ಲರೂ ಸತ್ಯವನ್ನು, ಶಾಂತಿಯನ್ನು ಹುಡುಕಬೇಕಾದದ್ದು ಇಂದು ಅತಿ ಅವಶ್ಯಕತೆ. ನೀವು ಜಾಣ್ಮೆಯಿಂದ ಇರಿ, ಕತ್ತಲೆಯ ಹಿಂದೆ ಸತ್ಯವಿದೆ. ಇದು ನಿಮ್ಮ ಶಾಹಿದ್ ಕತ್ತಲೆಯ ಜಗತ್ತಿನಿಂದ.